ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದು ಡೇ 3 ನನ್ನ ಫಿಟ್ನೆಸ್ ಚಾಲೆಂಜಲ್ಲಿ. ಇದು ಚಾಲೆಂಜ್ ಏನಿಲ್ಲ, ನಾನು ಇವತ್ತು ಅಂದರೆ ಎಷ್ಟು ದಿನ ಮಾಡ್ತೀನಿ ಅಂತ ಅಲ್ವಾ. ಸೊ ಇವತ್ತು ನಂದು 3ನೇ ದಿನ ಫಿಟ್ನೆಸ್ ಮಾಡಬೇಕು. ಇವಾಗ ಬಂದುಬಿಟ್ಟು 2:15 ಆಗಿದೆ ಟೈಮು. ಇನ್ನು 2:40ಗೆ ನಾನು ಸ್ಟಾರ್ಟ್ ಮಾಡ್ತೀನಿ ವರ್ಕೌಟು. 2:40ಗೆ ಸ್ಟಾರ್ಟ್ ಮಾಡಿದ್ರೆ 3:30 ಆ ಟೈಮ್ ಆಗುತ್ತೆ. 1 ಅವರ್ ಅಂದ್ಕೊಳ್ಳಿ. ಮತ್ತು ಅದಾದಮೇಲೆ ಇನ್ನು ಸ್ನಾನ ಅದು ಎಲ್ಲನೂ ನನಗೆ ಟೈಮ್ ಕರೆಕ್ಟಾಗಿ ಆಗುತ್ತಲ್ಲ. ಸ್ವಲ್ಪ ಲೇಟ್ ಆದರೆ ನನಗೂ ಎಲ್ಲ ರೊಟೀನ್ ಎಲ್ಲ ಚೇಂಜ್ ಆಗೋಗುತ್ತೆ. ಟೈಮ್ ಚೇಂಜ್ ಆದರೆ ಅದು ಚೇಂಜ್ ಆಗುತ್ತೆ. ಇವತ್ತೇನು ಅಡುಗೆ ಮಾಡೋಷ್ಟಿಲ್ಲ, ಯಾಕೆಂದರೆ ನಮ್ಮ ಹಸ್ಬೆಂಡು ಮ್ಯಾರೇಜ್ಗೆ ಹೋಗಿದ್ದಾರೆ. ರಾತ್ರಿ ಚಪಾತಿನೂ ಮತ್ತು ಚಿಕನ್ ಸಾಂಬಾರು ಇತ್ತಲ್ವ, ರಾತ್ರಿನೂ ತಿನ್ನೋಕ್ಕೆ ಬಂದಿಲ್ಲ ಅವರು. ಅಲ್ಲೇ ಅವ್ರ ಮಾವನ ಮನೆಯಲ್ಲೇ ತಿಂದ್ಬಿಟ್ಟು ಬಂದಿದ್ದರು. ಸೊ ಇನ್ನು ಇವತ್ತು ಮ್ಯಾರೇಜ್ ಇದೆ ಕೈವಾರದಲ್ಲಿ ಅಂದ್ಬಿಟ್ಟು ಅವ್ರ ಮಾವ, ಅವರು ನಮ್ಮ ಹಸ್ಬೆಂಡು, ಇನ್ನು ಯಾರ್ಯಾರು ಹೋಗ್ತಾರೆ. ಸೊ ನಾನೇನು ಹೋಗೋದಿಲ್ಲ. ನನ್ನ ಮಗನ ಇನ್ನು ಊರಿಗೆ ಹೋಗಿದ್ದಾನಲ್ಲ, ನಾನು ಒಬ್ಳಿಗೆ ಅಲ್ವಾ, ಹಾಗಾಗಿ ನಾನು ಓವರ್ ನೈಟ್ ಓಟ್ಸು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದು ನೈಟ್ಗೆ ಅದಕ್ಕೆ ಬಾಳೆಹಣ್ಣಾಗಲಿ ಆ್ಯಪಲ್ಲಾಗಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನನಗೆ ಇನ್ನೇನು ಕೆಲಸ ಇರೋದಿಲ್ಲ ಇವತ್ತು. ಓಕೆನಾ. ಇನ್ನು ನಾಳೆ ನೋಡಬೇಕು ಏನು ಮಾಡಬೇಕು ಅಂತ. ನೆಂಟರು ಬಂದಿದ್ದರು, ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ದೆ ನಾನು. ಮ್ಯಾರೇಜ್ ಆದಮೇಲೆ ಬರ್ತಾರೆ ಅಲ್ವಾ, ಅಂದರೆ ಅವ್ರನ್ನಿನ್ನೂ ಊಟಕ್ಕೆ ನಾವು ಕರೆದಿಲ್ಲ. ನಾವು ಕುಕ್ಕೆ ಹೋಗಿ ಬಂದ ಮೇಲೆ ಕರಿತೀವಿ. ನಾವು ಇನ್ನು 21 ಡೇಸ್ ನಾನ್ ವೆಜ್ ತಿನ್ನೋದಿಲ್ಲ, ಪೂಜೆ ಮಾಡಿಸ್ಕೊಂಬಂದರೆ. ಹಾಗಾಗಿ ನಮ್ಮದು ಪೂಜೆ ಆಗಿ ಒಂದು 21 ಡೇಸ್ ಮುಗಿದ ಮೇಲೆ ನಾವು ತಿಂತೀವಲ್ಲ, ಆವಾಗೇ ಅವ್ರನ್ನೂ ಕರೆದುಬಿಟ್ಟು ಊಟ ಎಲ್ಲ ಮಾಡಿ ಅವ್ರಿಗೆ ಇಟ್ಟು ನಾವು ತಿಂದು, ಮತ್ತು ಅರಿಶಿನ ಕುಂಕುಮ ನಾವೇನ ಗಿಫ್ಟು ಸ್ಯಾರಿನೋ ಇಲ್ಲ ಹಣನೋ ಏನಾದರೂ ಕೊಡಬಹುದು. ನಾವು ಸ್ಯಾರಿ ಏನೂ ತಂದಿಲ್ಲ, ಹಣ ಕೊಟ್ಬಿಡ್ತೀವಿ. ಅವ್ರಿಗೆ ಇಷ್ಟ ಬಂದಿದ್ದು ತಗೊಂಡ್ಲಿ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಇದೆ. ಹಾಗಾಗಿ ಇನ್ನು ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ. ಇವಾಗ ಈ ಫೇಸ್ ಇದೆಯಲ್ಲ, ವರ್ಕೌಟ್ ಆದಮೇಲೆ ಹೆಂಗಿರುತ್ತೆ ಅಂತ ನೀವೇ ನೋಡಿರಿ ಫ್ರೆಂಡ್ಸ್. ಈ ನೊಣಗಳ ಕಾಟ ಜಾಸ್ತಿ ಆಗೋಗ್ಬಿಟ್ಟಿದೆ. ಕಣ್ಣಲ್ಲೇ ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಮೈ ಮೇಲೆ ಎಲ್ಲ ಬರ್ತಾ ಇರುತ್ತೆ, ಒಂಥರ ಅನಿಸುತ್ತೆ. ಈ ಮಾವಿನಕಾಯಿ ಕಾಲ ಯಾಕೆ ಬರುತ್ತೋ ಅನಿಸುತ್ತೆ. ಈ ಕಾಲ ಬಂದರೆ ಸಾಕು, ಈ ಚಿಕ್ಕ ಚಿಕ್ಕ ನೊಣಗಳೆಲ್ಲ ಜಾಸ್ತಿ ಆಗುತ್ತೆ. ಒಂದು ಹತ್ರ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ಥರ ಹಿಂಸೆ ಮಾಡ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಈ ಕಾಲ ಹೋದ್ರೆ ಮತ್ತೆ ಅವೇನು ಬರೋದಿಲ್ಲ, ಅಷ್ಟೇ ಅಲ್ಲ. ಸರಿ, ಮತ್ತೆ ಸಿಗ್ತೀನಿ. ಈಗ ಧನಿಯಾ ಕುದಿಸ್ಕೊಂಡು ಬಂದಿದ್ದೀನಿ. ನೀರು ಇದನ್ನೆಲ್ಲ ಕುಡಿದ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ಹೋಗ್ತೀನಿ ನಾನು. 3 ಟೈಮ್ಸ್ ಕುಡಿತಾ ಇದ್ದೀನಿ ನಾನು ಇದನ್ನು. ಮಾರ್ನಿಂಗ್, ಮಧ್ಯಾಹ್ನ ಮತ್ತು ಈವ್ನಿಂಗು 3 ಟೈಮ್ಸು ತಗೊತಾ ಇದ್ದೀನಿ. ಇದು ಮತ್ತೆ ರೀಸನ್ ಹೇಳ್ತೀನಿ ಯಾಕೆ ಏನಂತ. ಇವಾಗ ಸದ್ಯಕ್ಕೆ ಇದು ಯಾಕೆ ಅಂತ ನಾನು ಹೇಳೋದಿಲ್ಲ. ನನಗೆ ಅದು ಏನಾದರೂ ಅಂದ್ಕೊಂಡಿದ್ದು ಕೆಲಸ ಆಯಿತು ಅಂದರೆ ನಿಮ್ಮವ್ರಿಗೂ ಇದು ಹೇಳ್ತೀನಿ ಯಾಕೆ ಕುಡಿತಾ ಇದ್ದೀನಿ ಅಂತ. ಇಲ್ಲಾಂದರೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ, ಓಕೆನಾ. ನನಗೆ ವರ್ಕೌಟ್ ಆದರೆ ಮಾತ್ರ ನಿಮ್ಗೆ ಹೇಳೋದು. ಓಕೆ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. 3:40 ಆಗಿದೆ. ನನ್ನ ವರ್ಕೌಟ್ ಎಲ್ಲ ಮುಗೀತು. ಇವಾಗ ನೋಡಿರಿ ಎಷ್ಟು ಸ್ವೆಟ್ ಆಗಿದೆ ಅಂತ, ಓಕೆನಾ. ಡೇ 3 ನನ್ನ ವರ್ಕೌಟ್ ಚಾಲೆಂಜ್ ಮುಗೀತು. ಡೇ 3 ನನ್ನ ವರ್ಕೌಟ್ ಮುಗೀತು, ಓಕೆನಾ. ಚಾಲೆಂಜ್ ಅಲ್ಲ, ಹೇಳಿದ್ನಲ್ಲ ಆಗುವಾಗೆ ನನಗೆ ಚಾಲೆಂಜ್ ಅಂತ ಬಂದುಬಿಡುತ್ತೆ. ಚಾಲೆಂಜ್ ಅಲ್ಲ, ಡೇ 3 ಕಂಪ್ಲೀಟ್ ಆಯಿತು. ನೋಡಬೇಕು ಎಷ್ಟು ದಿನ ಮಾಡ್ತೀನಿ, ಈ ಕಾನ್ಸಿಸ್ಟೆನ್ಸಿಯಾಗಿ ನಾನು ಎಷ್ಟು ದಿನ ಮಾಡ್ತೀನಿ ಅನ್ನೋದೇ ನನ್ನದು ಬ್ಲಾಗ್, ಓಕೆನಾ. ಓಕೆ, ಇನ್ನು ನೀರು ಕುಡಿದ್ಬಿಟ್ಟು ನೋಡಿರಿ, ನೀರು ತಂದಿದ್ದೇನೆ, ನೀರು ಕುಡಿಬೇಕು. ಓಕೆ, ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್. ಫ್ರೆಶ್ ಅಪ್ ಎಲ್ಲ ಆದ. ಇವಾಗ 5 ಗಂಟೆ ಆಗಿದೆ ಟೈಮು.
ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಕಾಫಿ ಮತ್ತು ಫ್ರೂಟ್ ಒಂದು ತೊಗೊಂಡು ಬಂದಿದ್ದೀನಿ. ಇವತ್ತು ಪಪ್ಪಾಯ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಚಿಕ್ಕದು ಪಪ್ಪಾಯ ಇತ್ತು, ಅದನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇವು ತಿನ್ನಬೇಕು. ಕಾಫಿ ಕುಡಿದು ಪಪ್ಪಾಯ ತಿಂತೀನಿ. ಇದು ಸ್ನ್ಯಾಕ್ಸು. ನೆಕ್ಸ್ಟು ಡಿನ್ನರ್ ತೋರಿಸ್ತೀನಿ ಏನು ಮಾಡಿದ್ದೀನಿ ಏನಂತ. ಓಕೆನಾ? ನನಗೊಬ್ಳಿಗೆ ಅಲ್ವಾ, ಏನು ಕುಕ್ ಮಾಡೋ ಅಷ್ಟಿಲ್ವಲ್ಲ, ಈಸಿ ಇವತ್ತು. ಪಾತ್ರೆ ತೊಳೆಯೋ ಅಷ್ಟಿಲ್ಲ, ಮತ್ತು ಅಡುಗೆ ಮಾಡೋ ಅಷ್ಟಿಲ್ಲ. ಅಂದರೆ ಡಾಗ್ಸ್ ಇದ್ದಾವೆ, ಸಾಂಬಾರಿದೆ, ಬರೀ ರೈಸ್ ಒಂದು ಮಾಡಿಬಿಡ್ತೀನಿ ಅಷ್ಟೇ. ನನಗಿಲ್ಲ, ಬರೀ ಡಾಗ್ಸ್ಗಷ್ಟೇ ಮಾಡ್ತೀನಿ ರೈಸು. ಸ್ವಲ್ಪ ರೈಸ್ ಇದೆ, ಮತ್ತು ಅವಕ್ಕೆಲ್ಲ ಸಾಕಾಗೋದಿಲ್ವಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ ಅಷ್ಟೇ. ಸಾಂಬಾರು ಹಾಕ್ಬಿಟ್ಟು ಅವಕ್ಕಿಟ್ಬಿಟ್ಟು ನಾನು ತಿಂದುಬಿಡ್ತೀನಿ ಡಿನ್ನರು. ಓಕೆನಾ? ಮತ್ತೆ ಸಿಗ್ತೀನಿ. ಓಕೆ, ನಾನು ಇವಾಗ ರೈಸ್ಗಿಟ್ಟಿದ್ದೀನಿ. ಇವಾಗ 6:45 ಆಗಿದೆ. ರೈಸ್ಗಿಟ್ಟಿದ್ದೀನಿ. ನೆಕ್ಸ್ಟು ಡಾಗ್ಸ್ಗೆ ಸ್ವಲ್ಪ ರೈಸ್ ಇರೋದು ಸಾಕಾಗಲ್ಲ. ಹಾಗಾಗಿ ನೋಡ್ರಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದು ನನಗೆ ಅಂತಂದ್ಬಿಟ್ಟು ಓವರ್ನೈಟ್ ಓಟ್ಸು ರೆಡಿ ಮಾಡಿದ್ದೀನಿ. ಇದಕ್ಕೆ ಫ್ರೂಟು ಮತ್ತು ಹನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತಿನ್ನೋಕ್ಕಿಂತ ಒಂದು ಇವಾಗ ನೀವು ತಿಂತೀವಿ ಅಂದರೆ ಅವಾಗ ರೆಡಿ ಮಾಡೋಣ ಬಿಡು ಅಂದ್ಬಿಟ್ಟು ಅದಕ್ಕೇನು ರೆಡಿ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಮದುವೆಗೆ ಹೋದ್ರು, ಇವಾಗ ಮನೆಗೆ ಬಂದಿದ್ದರು. ಇವಾಗ ಮದುವೆಗಂತ ಹೋದರು. ಸೊ ಇವತ್ತು ನನ್ನ ಕೆಲಸ ಏನೂ ಇಲ್ಲ, ಸಿಂಕಲ್ಲೆಲ್ಲ ಖಾಲಿ. ಯಾಕಂದರೆ ಅಡುಗೆ ಮಾಡಿದ್ರೇ ಅಲ್ವಾ ಜಾಸ್ತಿ ಬೀಳೋದು, ಬರೀ ಒಂದು ಕುಕ್ಕರ್ ಅಷ್ಟೇ ಅಲ್ವಾ ಇರೋದು. ಸರಿ ಬಿಡು, ಹೆಂಗೋ ಒಂದಿನಾದರೂ ರೆಸ್ಟಲ್ಲಿ ಇರಬಹುದು ಅಂತ ನನ್ನ ಆಸೆ ಅಷ್ಟೇ ಫ್ರೆಂಡ್ಸ್. ಅಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಒಂದಿನ ನಾವು ರೆಸ್ಟಲ್ಲಿರಬೇಕು. ಅಡುಗೆ ಮಾಡೋಂಗಿಲ್ಲ. ಅಡುಗೆದೇ ದೊಡ್ಡ ಕೆಲಸ ಅಲ್ವಾ. ಅಡುಗೆ ಮಾಡಿದ್ರೆ ಅವೆಲ್ಲ ನಾವು ತಿಂದಿರ್ತೀವಿ, ಪಾತ್ರೆಗಳು ಅವೆಲ್ಲನೂ ತೊಳಿಬೇಕಾಗುತ್ತೆ, ಪ್ಲೇಟ್ಸ್ ತೊಳಿಬೇಕಾಗುತ್ತೆ, ಕುಕ್ಕರ್ಸು ಎಷ್ಟೊಂದು ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ಅಡುಗೆ ಇಲ್ಲಾಂದರೆ ಕೆಲಸನೇ ಇರೋದಿಲ್ಲ. ಸೊ ಅಲ್ವಾ, ನಂದು ಅಷ್ಟೇ ಫ್ರೆಂಡ್ಸ್. ನಾನು ಅಂದ್ಕೊಳ್ಳೋದು ನೋಡ್ರಿ, ಮನೆಯೆಲ್ಲ ಎಷ್ಟು ನೀಟಾಗಿದೆ ಅಂದರೆ ಏನೂ ಕೆಲಸ ಇಲ್ವಲ್ಲ, ಹಾಗಾಗಿ ಮನೆ ಕ್ಲೀನಾಗಿದೆ ಅಷ್ಟೇ. ನಾನು ಒಬ್ಬಳೇ ಅಲ್ಲ, ಗಲೀಜೇನು ಮಾಡೋದಿಲ್ಲ, ಹಾಗಾಗಿ ನೀಟಾಗಿದೆ ಅಷ್ಟೇ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಫ್ಯಾನ್ ಹಾಕಿದ್ದೀನಿ, ಅದೇ ಸೌಂಡು. ತುಂಬ ಬಿಸಿ ಫ್ರೆಂಡ್ಸ್, ಇರೋಕ್ಕಾಗ್ತಾಯಿಲ್ಲ, ತುಂಬ ಬಿಸಿ ಇರೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಫ್ಯಾನ್ ಹಾಕಿದ್ದೀನಿ, ಸೌಂಡ್ ಅದೇ ಬರ್ತಾ ಇರೋದು. ಈಗ 8 o'clock ಆಗಿದೆ. ಓವರ್ನೈಟ್ ಓಟ್ಸು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತಿನ್ನಬೇಕಿದ್ದನ್ನು ತಿಂದ್ಬಿಟ್ಟು ಇನ್ನು ಏನಿಲ್ಲ ಮಾಡೋಕ್ಕೆ ಕೆಲಸ. ಓಕೆನಾ? ನೋಡಿರಿ, ಅಲ್ಲಿದೆಯಲ್ಲ ನಾಯಿ ಮರಿ, ಎಷ್ಟು ಸಲ ಬಿಟ್ಟು ಬರ್ತೀನಿ ಅವ್ರ ಅಮ್ಮ ಹತ್ರ, ಇರ್ತಾನೆ ಇಲ್ಲ. ಒಂದು 3 ಸಲ ಬಿಟ್ಟು ಬಂದಿದ್ದೀನಿ, ಮತ್ತೇ ಇವಾಗ ಬಂದುಬಿಟ್ಟಿದೆ. ಮತ್ತೆ ತಿಂದುಬಿಟ್ಟು ಮತ್ತೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು. ಅದು ನಾನು ಸಾಕಲ್ಲ. ಯಾಕೆ ಮನೆ ಹತ್ರಕ್ಕೆ ಬಂದರೆ ಊಟ ಹಾಕ್ತೀನಿ ಅಷ್ಟೇ. ಯಾಕೆ ಅಂದರೆ ನಮ್ಮ ಡಾಗ್ ಇತ್ತು ಲಕ್ಕಿ ಅಂದ್ಬಿಟ್ಟು, ಅದಕ್ಕೆ ಪಾಯ್ಸನ್ ಇಟ್ಬಿಟ್ಟು ಸಾಕಿದ್ರು. ಅವಾಗ ಎಷ್ಟು ನೋವು ಪಟ್ಟಿದ್ದೀನಿ ಅಂದರೆ, ನನ್ನ ಒಂದು 6 month ನಂಗೆ ಆ ನೋವು ಹೋಗಲೇ ಇಲ್ಲ. ನಮ್ಮ ಲಕ್ಕಿ ಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ನಾನು ಬೇರೆ ಡಾಗ್ಸ್ನೇನು ಮನೆ ಹತ್ರ ನನ್ನದೇ ಅಂದ್ಬಿಟ್ಟು ಸಾಕೋದಿಲ್ಲ. ಬರ್ತಾವೆಲ್ಲ ಅದಕ್ಕೆ ಊಟ ಹಾಕ್ತೀನಿ ಅಷ್ಟೇ. ಅಂದರೆ ಸ್ವಲ್ಪ ಪ್ರೀತಿಯಿಂದ ಊಟ ಹಾಕ್ತೀನಿ, ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ. ನೋಡಿರಿ, ಅದಕ್ಕೆ ಅದು ಅಲ್ಲೇ ಇರೋದು. ಹೋಗು ಅಂದರೆ ಹೋಗ್ತಾನೆ ಇಲ್ಲ. ಅಲ್ಲ ಅವ್ರ ಅಮ್ಮ ಹತ್ರ ಬಿಟ್ಟು ಬಂದರೆ ಪದೇ ಬರ್ತಾಯಿದೆ. ಸ್ವಲ್ಪ ತಿರ್ಲಿ, ಆಮೇಲೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀವಿ. ಕತ್ಲಲ್ಲ, ಎಷ್ಟು ಕತ್ಲು, ಲೈಟ್ ಏನೂ ಇಲ್ಲ, ಆದರೂ ಕತ್ಲಲ್ಲೇ ಬಂದುಬಿಟ್ಟಿದೆ. ನನಗೆ ಭಯ, ಹಾವುಗಳೆಲ್ಲ ಕತ್ಲಲ್ಲಿ ಇರ್ತಾವೆಲ್ಲ, ಕಚ್ಚಿಬಿಡ್ತಾವೇನೋ ಅಂತ. ಮತ್ತು ನನಗೂ ಭಯ ಎತ್ಕೊಂಡು ಹೋಗೋಕ್ಕೆ. ಕತ್ಲು ಟಾರ್ಚ್ ಹಾಕ್ಕೊಂಡು ಎತ್ಕೊಂಡೋಗಿ ಬಿಟ್ಟು ಬರಬೇಕು. ಅವರಮ್ಮ ಅಲ್ಲಿರುತ್ತೆ. ಅದು ಫೀಡಿಂಗ್ ಸೆಂಟರ್ ಅವರಮ್ಮಗೆ. ಅದು ಚಿಕ್ಕ ಮಗುವಿಂದನೂ ಅದು ಅವರಮ್ಮ ಅಲ್ಲೇ ಬೆಳೆದಿರೋದು, ಹುಟ್ಟಿ. ಸೊ ಹಾಗಾಗಿ ಅವರಮ್ಮ ಹತ್ರ ಬಿಟ್ಟು ಬರ್ತೀನಿ. ಓಕೆನಾ? ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಬಾಯ್. ಇವಾಗ ಇದನ್ನು ತಿಂದುಬಿಟ್ಟು ಮತ್ತೆ
ಅದನ್ನು ಬಿಟ್ಟು ಬರ್ತೀನಿ. ಓಕೆನಾ? ಬಾಯ್.